ನೋಡಿ, ಈ ಥರ ಫ್ರೂಟ್ಸ್ ಸಲಾಡು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಹಣ್ಣು ತಿನ್ನಲ್ಲ ಅನ್ನೋ ಮಕ್ಕಳಿಗೆ ನೀವು ಫ್ರೂಟ್ಸ್ ಸಲಾಡನ್ನು ಮಾಡಿಕೊಡ್ಬೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಬನ್ನಿ, ಇವತ್ತು ನಾನು ಫ್ರೂಟ್ಸ್ ಸಲಾಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲು. ಮನೇಲಿರುವಂತಹ ಎಲ್ಲ ಫ್ರೂಟ್ಸನ್ನು ಹಾಕಿ ನೀವು ಮಕ್ಕಳಿಗೆ ಫ್ರೂಟ್ಸ್ ಸಲಾಡನ್ನು ಮಾಡಿಕೊಡ್ಬೋದು. ನಾನಿಲ್ಲಿ 5 ಥರದ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದ್ರಾಕ್ಷಿ ಹಣ್ಣು ಮತ್ತು ಪಪ್ಪಾಯ ಹಣ್ಣು ಮತ್ತು ಬಾಳೆಹಣ್ಣು ಮತ್ತು ಸೇಬು ಹಣ್ಣು, ಆಮೇಲೆ ದಾಳಿಂಬ್ರಿ ಹಣ್ಣು. ಇಷ್ಟು ಥರದ ಹಣ್ಣನ್ನು ಕಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮನೇಲಿ ಇಲ್ಲ, ನಮ್ಮ ಮನೇಲಿ ಇಷ್ಟು ಹಣ್ಣು ಇಲ್ಲ ಅನ್ನೋರಾದರೆ 1-2-3 ಹಣ್ಣು ಇದ್ದರೆ ಸಾಕು. ಸೇಬು ಹಣ್ಣು, ದ್ರಾಕ್ಷಿ ಹಣ್ಣು ಮತ್ತು ದಾಳಿಂಬ್ರಿ ಹಣ್ಣು ಇಷ್ಟಿದ್ರೆ ಸಾಕು, ಅದರಲ್ಲೇ ಮಾಡ್ಕೋಬೋದು. ನೋಡಿ, ಯಾವ ಥರ ಫ್ರೂಟ್ಸ್ಗಳಿರ್ತಾವಲ್ಲ ಆ ಥರ. ಮಕ್ಕಳು ಈಗ ನಾವು ಹೆಚ್ಚಿಕೊಟ್ರು ತಿನ್ನೋಕೆ ಇಷ್ಟಪಡೋದಿಲ್ಲ. ನೀವು ಆವಾಗ ಈ ಥರ ಮಾಡಿಕೊಟ್ರೆ ಸಖತ್ತಾಗೆ ತಿಂತಾರೆ. ಇಲ್ಲಿ ನೋಡಿ, ನಾನೀಗ 5 ಥರದ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದಲ್ವ, ದಾಳಿಂಬ್ರಿ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣು, ಬಾಳೆಹಣ್ಣು, ಪಪ್ಪಾಯ ಹಣ್ಣು, ಸೇಬು ಹಣ್ಣು. ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ, ಎಲ್ಲ ಹಣ್ಣಿಗೆ ನಾನು ಸ್ವಲ್ಪ ಜೇನುತುಪ್ಪನ ಸವರ್ತೀನಿ. ಅಂದರೆ ಜೇನುತುಪ್ಪ ಮೇಲ್ಗಡೆ ನಾವು ಹಚ್ಚಿದ್ವಿ ಅಂದರೆ ನಾವು ಅಲ್ಲಿ ಸ್ವಲ್ಪ ಇನ್ನೂ ಇದನ್ನು ಮಾಡ್ಕೋಬೇಕಲ್ಲ, ಹಾಲು ಮಾಡ್ಕೋಬೇಕು. ಅದಕ್ಕೆ ಫ್ರೂಟ್ಸ್ ಸಲಾಡ್ಗೆ ನಾವು ಸ್ವಲ್ಪ ಹಾಲು ತಯಾರಿ ಮಾಡ್ಕೋಬೇಕು. ಆ ನಾವು ಹಾಲು ತಯಾರಿ ಮಾಡ್ಕೊಂಬರೋಷ್ಟೊತ್ತಿಗೆ ಅದು ಎಲ್ಲ ಕಪ್ ಆಗಿಬಿಡುತ್ತೆ ಹಣ್ಣು. ಅದಕ್ಕೆ ಸ್ವಲ್ಪ ಜೇನುತುಪ್ಪ, ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ನಾವು ಕಲಸಿದ್ವಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಈಗ ಮೊದಲು ನಾವು ಈ ಹಣ್ಣನ್ನು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಹಣ್ಣು ಒಂದೊಂದೇ ಇದ್ದರೆ ಸಾಕು, 2 ಇದ್ದರೆ ಹಾಕ್ಕೊಳ್ಳಿ. ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಎಲ್ಲ ಹಣ್ಣನ್ನು ಒಂದೊಂದೇ ತೊಗೊಂಡಿದ್ದೀನಿ. ಇಲ್ಲಿ ದ್ರಾಕ್ಷಿ ಹಣ್ಣಷ್ಟೇ ಸ್ವಲ್ಪ ಜಾಸ್ತಿ ತೊಗೊಂಡಿರೋದು. ಇವಾಗ ನೋಡ್ರಿ, ನಾನು ಜೇನುತುಪ್ಪನ ಹಾಕ್ತಾಯಿದ್ದೀನಿ. ನೋಡಿ, ಡಾಬರ್ ಹನಿ ಅವ್ರದ್ದು ಜೇನುತುಪ್ಪನ ಹಾಕ್ತೀನಿ. ನಮ್ಮ ಮನೇಲಿ ಯಾವುದು ಇರುತ್ತಲ್ಲ, ಜೇನುತುಪ್ಪ ಇದ್ದರೆ ಹಾಕಿ, ಇಲ್ಲ ಅಂದರೆ ನಿಂಬೆಹಣ್ಣು ಅಷ್ಟೇ ಹಾಕಿ. ಇವಾಗ ಜೇನುತುಪ್ಪ ಹಾಕಿಬಿಟ್ಟು ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಜೇನುತುಪ್ಪ ಹಾಕೋದ್ರಿಂದ ಹಣ್ಣು ಕಪ್ಪಾಗೋದಿಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಇವಾಗ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ನಾವು ಮತ್ತೆ ಹಾಕಬೇಕು. ನೋಡಿ, ಇವಾಗ ತೋರಿಸ್ತೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಎಲ್ಲ ಮಿಕ್ಸ್ ಆಯಿತು ಅಂದರೆ ದ್ರಾಕ್ಷಿ ಹಣ್ಣು ನಾನು ದೊಡ್ಡದಿರೋದ್ರಿಂದ 1ರಲ್ಲಿ 2 ಮಾಡಿದ್ದೆ. ಸಣ್ಣದಿತ್ತು ಅಂದರೆ ಹಾಗೆ ಹಾಕ್ಬೋದು. ಇದು ದೊಡ್ಡದಿರೋದ್ರಿಂದ ನಾನು ಕಟ್ ಮಾಡಿದ್ದೆ. ಮತ್ತು ಇಲ್ಲಿ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೋಡಿ, ನಾನು ನಿಂಬೆಹಣ್ಣು ಮತ್ತು ಜೇನುತುಪ್ಪ ಹಾಕಿ ಕಲಸಿಟ್ವಿ ಅಂದರೆ ನಾವು ಹಾಗೆ ಇರುತ್ತೆ, ಕಪ್ಪು ಬರಲ್ಲ ಹಣ್ಣು ಅನ್ನೋ ಉದ್ದೇಶಕ್ಕೆ ನಾವು ಹಾಕ್ತೀವಿ. ಮಕ್ಕಳಿಗೆ ನೀವು ಸಾಮಾನ್ಯವಾಗಿ ನಾವು ಹಣ್ಣನ್ನು ಹೆಚ್ಚು ಕೊಡ್ತೀವಿ. ಆದರೆ ಕೆಲವೊಂದು ಮನೇಲಿ ನಾವು ತಿನ್ನಬೇಕು ಅಂದರೆ ಇರೋದಿಲ್ಲ. ಆದರೆ ಇರೋರ ಮನೆಗೆ ಮಕ್ಕಳು ಹೆಚ್ಚು ಕೊಟ್ಟರು ತಿನ್ನೋದಿಲ್ಲ. ಆವಾಗ ನಾವು ಫ್ರೂಟ್ಸ್ ಸಲಾಡನ್ನು ಮಾಡಿಕೊಟ್ವಿ ಅಂದರೆ ತಿಂತಾರೆ. ಈ ಕಡೆ ನೋಡಿರಿ, ಒಂದು ಪಾತ್ರೆಯಲ್ಲಿ ನಾನು ಹಾಲನ್ನು ಕಾಯಕ್ಕಿಡ್ತೀನಿ. ನೋಡಿರಿ, ಇದೇ ಪಾತ್ರೆಗೆ ನಾವು ಫ್ರೂಟ್ಸನ್ನು ಹಾಕಿದ್ರಾಯ್ತು ಅಂತ ಇಂಥದ್ದೊಂದು ಪಾತ್ರೆ ತೊಗೊಂಡಿದ್ದೀನಿ. ನೋಡಿ, ಇವಾಗ ಹಾಲು ಹಾಕಬೇಕು. ನೀವು ತಣ್ಣನ ಹಾಲು ಹಾಕಿ, ಬಿಸಿ ಹಾಲನ್ನು ಹಾಕಬೇಡಿ. ಇನ್ನು ಕಾಯಿಸಿ ಇರದೇ ಇರೋವಂಥ ಹಾಲನ್ನು ಹಾಕಿ, ಮತ್ತು ಇದು ಬಿಸಿ ಆಗೋವರೆಗೂ ಹಾಗೆ ಬಿಟ್ಟು ಒಂದು ಸ್ವಲ್ಪ ಸಕ್ಕರೆನ ಹಾಕಿ. ನೀವು ಸಕ್ಕರೆ ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ನಾನು ಇಲ್ಲಿ 1-2 ಸ್ಪೂನ್ ಅಷ್ಟು ಇರಲಿ ಅಂತ ಹಾಕಿದ್ದೀನಿ. ಮತ್ತು ಇದಕ್ಕೆ ಮೇನ್ ಬೇಕಾಗಿರೋದು ಕಾರ್ನ್ಫ್ಲವರ್ ಹಿಟ್ಟು. ಕಾರ್ನ್ಫ್ಲವರ್ ಹಿಟ್ಟನ್ನು ನೀವು ಮನೇಲಿ ತಂದು ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ, ಯಾಕಂದರೆ ಎಲ್ಲದಕ್ಕೂ ಬರುತ್ತೆ ಅಂತ ಹೇಳ್ತೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿರಿ, ಕಲರ್ಗೋಸ್ಕರ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಫುಡ್ ಕಲರ್ ಹಾಕ್ತಾರೆ, ಆದರೆ ನಾನಿಲ್ಲಿ ಅರಿಶಿನ ಪುಡಿ ಹಾಕಿ ಮಾಡ್ತಿದ್ದೀನಿ. ಕಾರ್ನ್ಫ್ಲವರ್ ಹಿಟ್ಟು ಅಂದರೆ ಇದಕ್ಕೆ ಸ್ವಲ್ಪ ಗಟ್ಟಿ ಆಗಬೇಕಲ್ವ ನಿಮಗೆ ಇದು ಸಲಾಡ್ ಮಾಡೋದಕ್ಕೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟನ್ನು ನೀವು ತಗೊಳ್ಳಿ. ಬಾಳೆಹಣ್ಣು ಬೇಡ ಫ್ರೆಂಡ್ಸ್, ಸ್ವಲ್ಪ ಆದರೆ ಸಾಕು. ಕಾರ್ನ್ಫ್ಲವರ್ ಹಿಟ್ಟು ನೋಡಿ, ಈಗೇನೆಲ್ಲ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರುತ್ತೆ. ಇದನ್ನು ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇದು ಕುದಿ ಬಂದಿರುತ್ತಲ್ಲ, ಆವಾಗ ಇದನ್ನು ನಾವು ಹಾಕಬೇಕು. ನೋಡಿ, ಇವಾಗ ಸ್ವಲ್ಪ ಹಾಲು ಕುದಿ ಬಂದಿತ್ತು, ನಾನು ಆವಾಗಲೇ ಹಾಕಿಬಿಡ್ತೀನಿ. ಆಮೇಲೆ ಇದನ್ನು ಮಿಕ್ಸ್ ಮಾಡುವಾಗ ನೀವು ಬಿಡದೇನೆ ಮಿಕ್ಸ್ ಮಾಡಬೇಕು. ಕೈ ಬಿಟ್ಟರೆ ಅಂದರೆ ಏನಾಗ್ಬಿಡುತ್ತೆ ಅಂದರೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಕೈ ಬಿಡದೇನೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಆಗಬೇಕಷ್ಟೇ. ಇದು ಬಾಳೆಹಣ್ಣು ಗಟ್ಟಿ ಆಗಬಾರ್ದು, ಸ್ವಲ್ಪ ಗಟ್ಟಿ ಆದರೆ ಸಾಕು. ನೋಡಿ, ಇವಾಗ ಕುದೀತಾ ಬಂದಾಗೆ ಸ್ವಲ್ಪ ಗಟ್ಟಿ ಆಗ್ತಾನೆ ಬರುತ್ತೆ. ಅದು ಕನ್ಸಿಡರ್ ಪೌಡ್ರ್ ಅಂತ ಒಂದು ಸಿಗುತ್ತೆ,
ಅದನ್ನೇ ನಾವು ಹಾಲೊಳಗೆ ಹಾಕಿಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ಆದರೆ ಎಲ್ಲರ ಮನೇಲೂ ಅದು ಇರೋದಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಥರ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕಿ ನೀವು ಮಾಡ್ಬೋದು ನೋಡಿ. ಕನ್ಸಿಡರ್ ಪೌಡ್ರ್ ಅಂದರೆ ಈ ಗಿಣ್ಣು ಮಾಡೋದಕ್ಕೆ ಎಲ್ಲದಕ್ಕೂ ಉಪಯೋಗಿಸ್ತಾರಲ್ಲ ಅದು, ನಾವೆಲ್ಲ ಅದನ್ನು ತೊಗೊಳಂಗಿಲ್ಲ. ಇದನ್ನೇ ನಾವು ಕಾರ್ನ್ಫ್ಲವರ್ ಹಿಟ್ಟಾಕಿ ಮಾಡ್ತಾಯಿದ್ದೆ ನೋಡಿ. ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ಇದನ್ನು ಏನು ಒಂದು ಸ್ವಲ್ಪ ಆರೋದಕ್ಕೆ ಬಿಟ್ಬಿಟ್ಟು ಆಮೇಲೆ ನಾವು ಫ್ರೂಟ್ಸ್ ಇದಕ್ಕೆ ಹಾಕಿದರೆ ಫ್ರೂಟ್ಸ್ ಸಲಾಡ್ ರೆಡಿ ಆಯಿತು. ನೀವು ಬೇಕಾದರೆ ಪಾತ್ರೆನ ಬೇರೆ ಚೇಂಜ್ ಮಾಡಿ ಹಾಕ್ಬೋದು. ನಾನು ಮತ್ತೇನು ಬೇರೆ ಪಾತ್ರೆ ಅಂತೇಳಿ ಇದೇ ಪಾತ್ರೆಗೆ ಹಾಕ್ತಾಯಿದ್ದೀನಿ ನೋಡಿ, ತೋರಿಸ್ತೀನಿ. ನೀವು ಒಂದು ಬಟ್ಲದಾದ್ರೂ ತೊಗೋಬೋದು. ನಾನಿಲ್ಲಿ ಹಣ್ಣು ಭಾಳ ಇರೋದ್ರಿಂದ ಮತ್ತೇನು ಬೇರೆ ತೊಗೊಳ್ಳೋದು ಅಂತಂದು ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಈಗೆಲ್ಲ ನಾನು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಿಲ್ಲ ಫ್ರೂಟ್ಸನ್ನು, ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಈಸಿಯಾಗಿ ಮಾಡುವಂತಹ ರೆಸಿಪಿ, ಮಕ್ಕಳು ಇಷ್ಟಪಟ್ಟು ತಿನ್ನುವಂತಹ ಫ್ರೂಟ್ಸ್ ಸಲಾಡ್ ಇದು. ನೀವು ಸಾಮಾನ್ಯವಾಗಿ ಎಲ್ಲಾದರೂ ನಾವು ಹೊರಗೆ ಹೋದಾಗೆ ಫ್ರೂಟ್ಸ್ ಸಲಾಡನ್ನು ತಿಂತೀವಲ್ವ, ಅದನ್ನೇ ನಾವು ಯಾಕೆ ಮನೆಗೆ ಮಾಡ್ಕೊಂಡು ತಿನ್ನಬಾರ್ದು? ಇದನ್ನು ಇಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅಂದರೆ 2-3 ದಿವಸ ತಿನ್ಬೋದು. ನಿಮ್ಗೆ ಬೇಕಾದಾಗೆ ಸ್ವಲ್ಪ ಸ್ವಲ್ಪ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಅಂತ ಹೇಳ್ತೀನಿ. ಮನೆಯಲ್ಲೇ ಮಾಡಿ ಇಟ್ಕೊಂಡು ನಾವು ಬೇಕಾದಾಗ ಊಟ ಆದಮೇಲೆ ಒಂದು ಸ್ವಲ್ಪ ತಿಂದರೆ ಸಾಕು. ಇದನ್ನು ಹಣ್ಣು ತಿನ್ನಲ್ಲ ಅನ್ನೋರಿಗೂ ಸಹಿತ ನೀವು ಈ ಥರ ಮಾಡಿಟ್ರೆ ಅಂದರೆ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಲೇಬೇಕು. ಫ್ರೂಟ್ಸ್ ಸಲಾಡ್ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಮತ್ತು ಸಪೋರ್ಟ್ ಮಾಡಿರಿ. ನೋಡಿರಿ ಯಾವ ಥರ ಬಂದಿದೆ ಅಂತ. ತುಂಬ ಸಖತ್ತಾಗಿ ಫ್ರೂಟ್ಸ್ ಸಲಾಡ್ ರೆಡಿ ಆಗೈತಿ ನೋಡಿರಿ. ಸ್ವಲ್ಪ ಸ್ವಲ್ಪನೇ ನೀವು ಮಕ್ಕಳಿಗೆ ಕೊಡ್ತಾ ಬನ್ನಿ. ಮಕ್ಕಳು ಸ್ಕೂಲಿಗೆ ಹೊಂಟ್ರೆ ಅವ್ರ ಲಂಚ್ ಬಾಕ್ಸಲ್ಲಿ ನೀವು ಸ್ವಲ್ಪ ಹಾಕಿ ಕಳಿಸ್ಬೋದು. ಇದನ್ನು ಅವರು ಮಧ್ಯಾಹ್ನದ ಖಂಡಿತ ತಿಂದೇ ತಿಂತಾರೆ ಅಂತ ವಿಡಿಯೋ ಹಾಕಿದ್ದೀನಿ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಆ ಬನಶಂಕರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.